ಇವತ್ತಿನ ನಿಮ್ಮ ಸಭೆ ಕಾಂಗ್ರೆಸ್ ಪಕ್ಷದಲ್ಲಿ ಏನಾದರೂ ಸಂದೇಶ ರವಾನೆನಾ ಸರ್? ಏನು ಇವತ್ತಿನ ಎತ್ತಿನಹೊಳೆ ಯೋಜನೆ ಸಭೆ ನಿಮ್ದು? ಅಲ್ಲ ರೀ, ನಾನು ಅವರಿಗೆ ಹೇಳಿದ್ದೆ, ನಾನೇ ಬರ್ತೀನಿ, ನಮ್ದು ಎತ್ತಿನಹೊಳೆ ಯೋಜನೆ ವೇಗವಾಗಿ ಆಗ್ತಾ ಇಲ್ಲ, ಹಣ ಬಿಡುಗಡೆ ಆಗಬೇಕು. ಜೊತೆಗೆ ಅವರು ದೊಡ್ಡಬಳ್ಳಾಪುರದಲ್ಲಿ ಮತ್ತು ನನ್ನ ಕ್ಷೇತ್ರಕ್ಕೆ ಏನು ಇಂಪೌಂಡಿಂಗ್ ಮಾಡೋದಕ್ಕೆ 5,000 ಎಕರೆ ಭೂಮಿಯಲ್ಲಿ ಪ್ರಸ್ತಾಪ ಮಾಡಿದ್ರು. ಅದು ಅರ್ಧ ನನಗೆ 2,500 ಎಕರೆ ನನ್ನ ಕ್ಷೇತ್ರಕ್ಕೆ ಬರುತ್ತೆ, ಇನ್ನು 2,500 ದೊಡ್ಡಬಳ್ಳಾಪುರ ಕ್ಷೇತ್ರಕ್ಕೆ ಬರುತ್ತೆ. ಅದಕ್ಕೇನೆ ಅದನ್ನ ಬದಲಾಯಿಸಿ ಹಿಂದಿನ ಸರ್ಕಾರ ಅದನ್ನ ಸ್ಟಾಪ್ ಮಾಡಿ ಮುಂದೆ 2 ಕಡೆ 3 ಕಡೆ ಇಂಪೌಂಡ್ ಮಾಡೋದು ಅಂತ ಮಾಡಿದ್ದಾರೆ. ಅದನ್ನ ನಾವು ಆಗಬಾರ್ದು, ನಮ್ಮಲ್ಲೇ ಆಗಬೇಕು ಅಂತೇಳಿ ಒಂದು ಆರ್ಗ್ಯುಮೆಂಟ್ ನಡೀತಾ ಇತ್ತು. ಅದಕ್ಕೋಸ್ಕರ ನಾನು ಬರ್ತೀನಿ, ಚರ್ಚೆ ಮಾಡಬೇಕು. ಬೇಗ ನಮಗೆ ಬಹುಶಃ ಮುಂದಿನ ವರ್ಷಕ್ಕಾದರೂ ಕೂಡ ತುಮಕೂರಿಗೆ ನೀರು ಬರಬೇಕು ಅಂತ ಹೇಳಿ ನಾನು ಹೇಳಿದೆ. ಅದಕ್ಕೆ ನಾನು ಬರ್ತೀನಿ, ಮಾತಾಡೋಣ ಅಂದರು, ಬಂದಿಂದೆ. ಅದೇನು ನಾವು ಭೇಟಿಯಾಗೋದೇನು ಹೊಸ್ದಾಗ್ತೀವ? ಶಿವಕುಮಾರ್ ಅವರು ನಮ್ಮ ಅಧ್ಯಕ್ಷರಿದ್ದಾರೆ ಮತ್ತು ನಮ್ಮ DCM ಇದ್ದಾರೆ. ನಾವು ಮಾತಾಡ್ಕೊಳ್ಳೋದೇ, ಇನ್ಯಾರು ಮಾತಾಡ್ಕೋಬೇಕು? ಎಲ್ಲ ಆಯ್ತಪ್ಪ, ಯಾವ್ದು ಏನಾರಾಗ್ಲಿ, ನಾವು ಮಾತಾಡ್ಕೊಳ್ಳೋದೇ ಯಾರು ಮಾತಾಡ್ಕೋಬೇಕು? ನಮ್ಮ ಸಮಸ್ಯೆಗಳ ಬಗ್ಗೆ ನಾವೇ ಚರ್ಚೆ ಮಾಡಬೇಕು. ಆ ರೀತಿ ಎಲ್ಲ ಅದನ್ನ ಆ ದೃಷ್ಟಿಕೋನದಿಂದ ನೋಡೋದು ಬೇಕಾಗಿಲ್ಲ. ನಾವು ನಮ್ಮ ಕೆಲಸ ಕಾರ್ಯಗಳಾಗಬೇಕಾಗತ್ತೆ. ಅದಕ್ಕೋ ಈಗ ಅವರು ಒಂದು ಎಕ್ಸ್ಪ್ರೆಸ್ ಕೆನಾಲ್ ಅಂತೇಳಿ ಗುಬ್ಬಿಯಿಂದ ಕುಣಿಗಲ್ಲಿಗೆ ಮಾಡಕ್ಕೆ ಅಪ್ರೂವ್ ಆಗಿದೆ. ಅದನ್ನ ಕೆಲಸ ಪ್ರಾರಂಭ ಮಾಡುವಾಗ ಅಲ್ಲಿ ಎಲ್ಲ ಬಂದು ತಡೆದಿದ್ರು. ಅದ್ರ ಬಗ್ಗೆನೂ ಚರ್ಚೆ ಮಾಡಿದ್ವಿ. ಅದಕ್ಕೆ ಅವರೇ ನೀರಾವರಿ ಸಚಿವರೇ ಒಂದು ಸಮಿತಿ ಮಾಡಿದ್ದಾರೆ, ಟೆಕ್ನಿಕಲ್ ಕಮಿಟಿ. ಅವರು ವರದಿ ಕೊಟ್ಟ ಮೇಲೆ ಮುಂದುವರಿಯುತ್ತವೆ. ಇದೆಲ್ಲ ಇರುತ್ತೆ. ಇದನ್ನ ನೀವು ಬೇರೆ ಬೇರೆ ಅರ್ಥ ಕಲ್ಪಿಸೋದ್ರಲ್ಲಿ ಏನು ಉಪಯೋಗ ಇಲ್ಲ.